At present, Asha's age is 2 more than square of her daughter Nisha's age. When Nisha grows to her mother's present age, Asha's age would be 1 year less than 10 times the present age of Nisha. ಈ ಪ್ರಶ್ನೆ ನಾವು ಚಿತ್ರ ಬಿಡಿಸ್ಲಿಲ್ಲ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ಇದು. ಸೊ ನಾನು ಚಿತ್ರ ಬಿಡಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ತಿರೋ ಪ್ರಶ್ನೆ ಓದ್ಕೊಳ್ಳಿ, ಅವಾಗ ಕ್ಲೀನಾಗಿ ಅರ್ಥ ಆಗುತ್ತೆ. ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್, ಲೆಟ್ ದ ಪ್ರೆಸೆಂಟ್ ಏಜ್ ಆಫ್ Asha be X and Nisha be Y. ಚಿತ್ರ ಬಿಡಿಸ್ಬೇಕಾಗತ್ತಿತ್ತು ನೀವು. ಸರಿ ನೋಡಿದ್ರ, ಇದು ನಿಮ್ಮ ಫ್ಯೂಚರ್ ಏಜು, ಇದು ನಿಮ್ಮ ಪ್ರೆಸೆಂಟ್ ಏಜು. ಇದು ಪ್ರೆಸೆಂಟು, ಇದು ಫ್ಯೂಚರು ಅಂತ ಹೇಳಿದ್ರೆ ಇವತ್ತಿನ ಏಜು ಎಕ್ಸ್ ಮತ್ತು ವೈ. ಇದು ತಾಯಿ, ಇದು ಮಗಳು. ಇವಾಗ ಪ್ರಶ್ನೆ ಏನಂತ ಹೇಳಿದ್ರೆ, ವೆನ್ ನಿಶಾಸ್ ಗ್ರೋಸ್ ಟು ಹರ್ ಮದರ್ಸ್ ಏಜ್ ಅಂತ ಹೇಳಿದ್ರೆ ವೈ ಇದೆಯಲ್ಲ ಅದು ಎಕ್ಸ್ ಆದಾಗ, ವೈ ಇಯರ್ಸಿಂದ ಎಕ್ಸ್ ಆದಾಗ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ತಾಯಿ ವಯಸ್ಸು ಎಷ್ಟಾಗುತ್ತೆ. ನೀವು ಎಕ್ಸಾಂಪಲ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ ಮಗು ಏಜು 10 ಅಂತ ತಿಳ್ಕೊಳ್ಳಿ, ತಾಯಿ ಏಜು ಅಂದರೆ ತಾಯಿ ಪ್ರೆಸೆಂಟ್ ಏಜು 26. ಇವಾಗ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ವೆನ್ ನಿಶಾ ಗ್ರೋಸ್ ಟು ಹರ್ ಮದರ್ಸ್ ಏಜ್ ಅಂತ ಹೇಳಿದ್ರೆ ಮಗು ತಾಯಿ ಏಜ್ ಪ್ರೆಸೆಂಟ್ ಏಜ್ಗೆ ಆಯಿತು ಅಂತ ಹೇಳಿದ್ರೆ, ಅಂದರೆ 26 ಆಯಿತು ಅಂತ ಹೇಳಿದ್ರೆ ನನ್ನ ಪ್ರಶ್ನೆ ನಿಮ್ಗೇನಂತ ಹೇಳಿದ್ರೆ ತಾಯಿ ವಯಸ್ಸು ಎಷ್ಟಿರುತ್ತೆ. ಇಲ್ಲಿ ಈ ಎಕ್ಸಾಂಪಲಲ್ಲಿ ತಾಯಿ ವಯಸ್ಸು ಎಷ್ಟಿರುತ್ತೆ ಯೋಚನೆ ಮಾಡಿ. ಹೇಗೆ ಯೋಚನೆ ಮಾಡ್ತೀರಾ ಇದನ್ನು? ಇದೊಂದು ಪಝಲ್ಲು, ಯೋಚನೆ ಮಾಡಿ. ಹೇಳ್ಕೊಳ್ಳ ನೋಡಿ, ಇವಾಗ 10ರಿಂದ 26 ಆಯಿತು ಅಂತ ಹೇಳಿದ್ರೆ ವ್ಯತ್ಯಾಸ ಎಷ್ಟಿದೆ ಇವೆರಡರಲ್ಲೂ? 16. ಸರಿನಾ? 10ರಿಂದ 26 ಅಂತ ಹೇಳಿದ್ರೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ಏಜಸ್ 16. ಹೌದು ತಾನೆ? ಇಲ್ಲೂ ಕೂಡ ತಾಯಿ ವಯಸ್ಸು ಎಷ್ಟು ದೊಡ್ಡದು, ಅಂದರೆ ಎಷ್ಟು ಗ್ಯಾಪ್ ಇರುತ್ತೆ? 16 ಇರುತ್ತೆ. ಯಾಕಂತ ಹೇಳಿದ್ರೆ 14 ವರ್ಷ ಮುಂದಕ್ಕೆ ಇವ್ರ ವಯಸ್ಸನ್ನು ಕೂಡ 16 ಹೆಚ್ಚಾಗಿರುತ್ತೆ. ಸೊ ಎಷ್ಟಿದು? 25, 42, 25, 15, 40, 2, 42. ಸರಿ ತಾನೆ? ಸೊ ಅದೇ ರೀತಿಯಲ್ಲಿ ಇವಾಗ ಇಲ್ಲಿ ಗ್ಯಾಪ್ ಏನಿದೆ, ಮೊದಲು ಗ್ಯಾಪ್ ಯೋಚನೆ ಮಾಡೋಕ್ಕೆ ನಾವು ಅಲ್ವಾ. ನಾವು ಮೊದಲು ಇಲ್ಲಿ 16 ಅಂತ ಹೇಳಿ ಕಂಡುಹಿಡಿದು ಆಮೇಲೆ ಇಲ್ಲಿ ಸಾಲ್ವ್ ಮಾಡಿದ್ರಿ. ಇಲ್ಲಿ ಗ್ಯಾಪ್ ಏನಿರುತ್ತೆ ಯೋಚನೆ ಮಾಡಿ. ಹೇಗೆ ಮಾಡೋದಿದ್ದೀನ? 16 ಹೇಗೆ ಬಂತು ಇಲ್ಲಿ? 26 - 10 16. ಇದು ಎಕ್ಸ್ ಮೈನಸ್ ವೈ ಆಗುತ್ತೆ ಅಲ್ವಾ. ಮತ್ತು ಇಲ್ಲಿ ವಯಸ್ಸು ಎಷ್ಟಾಗುತ್ತೆ? ಎಕ್ಸ್ ಪ್ಲಸ್ ಆಫ್ ಎಕ್ಸ್ ಮೈನಸ್ ವೈ ಅಂತ ಹೇಳಿದ್ರೆ 2x - y ಆಗುತ್ತೆ. ಇದು 2x - y. ಇದು ತಾಯಿಯ ಪ್ರೆಸೆಂಟ್ ಫ್ಯೂಚರ್ ಏಜ್ ಇಷ್ಟು ವರ್ಷ ಬಿಟ್ಟು. ಸರಿನಾ? ನೋಡಿ, ಎಲ್ಲಿದೆ ಇವಾಗ? ಗಿವನ್ ಅಟ್ ಪ್ರೆಸೆಂಟ್, ಇವತ್ತಿನ ದಿನ ಆಶಾಸ್ ಏಜ್ in years is 2 more than the square of her daughter's Nisha's age. So we have Asha's age x is equal to 2 more than square of daughter's age. ಸರಿನಾ? ಅದು ಈ ಮುಂದಿನ ಭಾಗ ಕಷ್ಟ ಆಗುತ್ತೆ. ವೆನ್ ನಿಶಾಸ್ ಗ್ರೋಸ್ ಟು ಹರ್ ಮದರ್ಸ್ ಪ್ರೆಸೆಂಟ್ ಏಜ್, ಮದರ್ಸ್ ಪ್ರೆಸೆಂಟ್ ಏಜ್ ಏನೋ ಎಕ್ಸು. ಸೊ ಇಫ್ ದ ಡಾಟರ್ ಗ್ರೋಸ್ ಟು ಹರ್ ಏಜ್, ಆಶಾಸ್ ಏಜ್ ವುಡ್ ಬಿ, ಆಶಾಸ್ ಏಜ್ ಎಷ್ಟಿದೆ? 2x - y ಫ್ಯೂಚರಲ್ಲಿ. ಸರಿನಾ? ಸೊ 2x - y ವುಡ್ ಬಿ ಅಂತ ಹೇಳಿದ್ರೆ ಈಕ್ವಲ್ಸ್ ಟು 1 ಲೆಸ್ ದ್ಯಾನ್ -1, 10 ಟೈಮ್ಸ್ ದ ಪ್ರೆಸೆಂಟ್ ಏಜ್ ಆಫ್ ನಿಶಾ, 10y. ಪ್ರೆಸೆಂಟ್ ಏಜ್ ಆಫ್ ನಿಶಾ ಇಸ್ y. ಸರಿನಾ? ಯೋಚನೆ ಮಾಡಿ. ಓಕೆ, ಸೊ ಇದು ನಿಮ್ಮ 2 ಈಕ್ವೇಷನ್. 2 ಅನ್ನೋನ್ ಇದೆ, 2 ಈಕ್ವೇಷನ್ ಇದೆ. ಸೊ ಇದನ್ನು ಸಾಲ್ವ್ ಮಾಡೋಕ್ಕೆ ಇವಾಗ ಹೇಗೆ ಮಾಡೋದು? ಇಲ್ಲಿ ಕೂಡ ಎಲಿಮಿನೇಷನ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್ ಉಪಯೋಗಿಸ್ಬೋದು. ಸೊ ಜನರಲಿ ಎಲ್ಲ ಸಬ್ಸ್ಟಿಟ್ಯೂಷನ್ ಮೆಥಡ್ ಉಪಯೋಗಿಸ್ತಾರೆ, ನಾನು ಅದನ್ನೇ ಮಾಡ್ತೀನಿ ಇವಾಗ. ವಿ ಗೋಣ ಸಬ್ಸ್ಟಿಟ್ಯೂಟ್ ಎಕ್ಸ್ ಫ್ರಮ್ 1
ಇಂಟು ಇಕ್ವೇಷನ್ 2. ನೋಡಿ ಒಂದ್ಸತಿ ಸರಿ ಇದೆಯಲ್ಲ. ಹಾಂ, ಸೊ 2 ಟೈಮ್ಸ್ ಆಫ್ 2 + y² ಮೈನಸ್ y ಇಸ್ ಈಕ್ವಲ್ 10y - 1. ನೋಡಿ ಏನು ಮಾಡಿದೆ ಅಂಥೇಳಿ, ಎಕ್ಸ್ ಜಾಗದಲ್ಲಿ 2x + y² ಹಾಕಿದ್ದೀನಿ ಅಷ್ಟೇ. ಸೊ ದಿಸ್ ಇಸ್ 4 + 2y² - y. ಇದನ್ನೆಲ್ಲ ಟ್ರಾನ್ಸ್ಪೋಸ್ ಮಾಡ್ತೀನಿ. -10y + 1 ಇಸ್ ಈಕ್ವಲ್ ಟು 0. ಇವಾಗೇನಿದ್ರು ಲೈಕ್ ಟರ್ಮ್ಸ್ ಎಲ್ಲ ಆ್ಯಡ್ ಮಾಡ್ಕೊಬೇಕು. 2y² -1y -10 ಅಂಥೇಳಿ -11y + 5 ಇಸ್ ಈಕ್ವಲ್ ಟು 0. ಸೊ ಇದನ್ನು ನಾವು ಫಾರ್ಮುಲಾ ಮೆಥಡನ್ನು ಉಪಯೋಗಿಸ್ಬೋದು, ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಉಪಯೋಗಿಸ್ಬೋದು. ನಾನು ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ನೋಡ್ತೀನಿ ಪ್ರಾಕ್ಟೀಸ್ ಆಗಲಿ ಅಂಥೇಳಿ. ವೆನ್ ವಿ ಮಲ್ಟಿಪ್ಲೈ ಆ್ಯಂಡ್ ವೆನ್ ವಿ ಆ್ಯಡ್, ದ ನಂಬರ್ಸ್ ಶುಡ್ ಆ್ಯಡ್ ಅಪ್ ಟು ಆ್ಯಂಡ್ ಮಲ್ಟಿಪ್ಲೈ ಟು. ಇನ್ನೇನು 2 × 5 that is 10 -11. So what are the factors of 10? 1 and 10, 2 and 5. ಸರಿನಾ? ಸೊ -10 - 1 ನೋಡ್ಕೊಳ್ಳಿ ಅಲ್ವಾ. 11 ಹೇಗೆ ಬರೋಕ್ಕೆ ಸಾಧ್ಯ? 10 ಮತ್ತು 1 ಆ್ಯಡ್ ಆದಾಗ, ಆದರೆ ಮೈನಸ್ ಬೇಕು, ಹಾಗಾಗಿ -10 and -1 ಇದೇ ಸಾಧ್ಯ. ಸೊ ಇವಾಗ ವಿ ಹ್ಯಾವ್ 2y² -10y -1y + 5 ಇಸ್ ಈಕ್ವಲ್ ಟು 0. ಸರಿ ಇದೆಯಾ ಇದು? ಓಕೆ, ಆ್ಯಂಡ್ ದೆನ್ ಆನ್ ಟು ಟೇಕಿಂಗ್ ಕಾಮನ್ ವಿ ಹ್ಯಾವ್ 2y. ಸೊ y - 5. ಇಲ್ಲಿ ಕೂಡ y - 5 ಬರಬೇಕು, ಹಾಗಾಗಿ ಇಲ್ಲೇನು ಕಾಮನ್ ತೆಕ್ಕೊಬೇಕು? ಹೌದು, -1. ಸೊ y - 5 ಇಂಟು 2y - 1 ಈಕ್ವಲ್ಸ್ ಟು 0. ಸೊ ನಾವು ದ ರೂಟ್ಸ್. ಸೊ ಆಲ್ಫಾ ಇಸ್ 5 ಬರುತ್ತಿದ್ದು ಮತ್ತು ಬೀಟಾ 2y - 1 ಇಸ್ ಈಕ್ವಲ್ ಟು 0 ಅಂತ ಹೇಳಿದ್ರೆ ಹಾಫ್ ಬರುತ್ತೆ. ಸೊ y ಇಸ್ ಈಕ್ವಲ್ ಟು ಹಾಫ್. ಆ್ಯಂಡ್ ದೆನ್ ವಿ ಹ್ಯಾವ್ ದ ಆನ್ಸರ್. ಹಾಂ, ಯೋಚನೆ ಮಾಡಿ. ಇವಾಗ y ಹಾಫ್ ಬರ್ತಾಯಿದೆ ಮತ್ತು 5 ಬರ್ತಾಯಿದೆ. ಯಾವ ಪ್ರಾಕ್ಟಿಕಲ್ ಏಜ್? ಯಾವ ಪ್ರಾಕ್ಟಿಕಲ್ಲು? 5 ವರ್ಷ ಅಲ್ಲ, ಯಾಕಂತ ಹೇಳಿದ್ರೆ ಇದು ಅರ್ಧ ಆಯಿತು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ 2 ವರ್ಷ, ತಾಯಿಗೆ 2 ವರ್ಷ ಅಂತ ಹೇಳಿ ಲೆಕ್ಕ, ಅದು ಪ್ರಾಕ್ಟಿಕಲ್ ಅಲ್ಲ. ಹಾಗಾಗಿ ವಿಲ್ ಜಸ್ಟ್ ಗೋ ವಿತ್ substituting y is equal to 5 in 1. So therefore x will be equal to ಏನು ಹುಡುಗ್ರ? Therefore x is equal to 2 + 5² that is 25, 27. ಗೊತ್ತಾಯ್ತಾ? therefore end of it. ಈ ಕಲರ್ ಅಲ್ಲ, ಈ ಕಲರು ಇದೆ ಅನ್ಕೊತೀನಿ. ಅದು ಅಲ್ಲ, ಇದು. ಹಾಂ, ಕೊನೆಯದಾಗಿ ಉತ್ತರ ಏನು? ಪ್ರೆಸೆಂಟ್ ಏಜ್ ಆಫ್ ಕ್ಲೀನಾಗಿ ಬರೆದು ನೋಡಿಸ್ಬೇಕು. ನಿಶಾ ಆ್ಯಂಡ್ ಆಶಾ ತಾಯಿ ಅಲ್ವಾ? 27 ವರ್ಷ. ಆಶಾ ಎಸ್ ಆ್ಯಂಡ್ ನಿಶಾ ಎಸ್ 5 year. ಸೊ ಇದೇ ನಿಮ್ಮ ಉತ್ತರ ಅಷ್ಟೇ ಅಲ್ವಾ? ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಇಲ್ಲೇನೋ ಈ ಎಕ್ಸಾಂಪಲ್ಸು, ಈ ಚಿತ್ರ ಮುಖ್ಯ, ಮತ್ತು ಈ ಸ್ಟೇಟ್ಮೆಂಟ್ ಸ್ವಲ್ಪ ಕಷ್ಟ ಇದೆ. ಸೊ 2ಕ್ಕೆ ಸ್ಟಾರ್ ಕೊಡ್ತಾಯಿನಿ. ಇನ್ನು ಮಿಕ್ಕಿದ್ದೆಲ್ಲ ಸಿಂಪಲ್ ಸಿಂಪ್ಲಿಫಿಕೇಷನ್ ಅಷ್ಟೇ.